ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ದಿನಾಲು ಚಪಾತಿ ರೊಟ್ಟಿ ಅಥವಾ ಪರೋಟ ತಿಂದು ಬೇಜಾರಾಗತ್ತೈತೇನ್ರಿ. ಹಂಗಾದ್ರೆ ಇವತ್ತು ಒಂದು ಕಪ್ ಬಿಸಿನೀರೊಳಗೆ ನೀವು ಮೈದಾ ಹಿಟ್ಟು ಹಾಕಿ ನೋಡ್ರಿ. ನೀವು ಭಾರಿ ಬೆಸ್ಟ್ ರುಮಾಲಿ ರೊಟ್ಟಿ ನೀವು ರುಚಿಯಾಗಿ ಹೋಟೆಲ್ಗಿಂತ ರುಚಿಯಾಗಿ ಮಾಡ್ಬೋದ್ರಿ ಮನೆಯೊಳಗೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಬರ್ರಿ. ಫಸ್ಟಿಗೆ ನಾವು ಒಂದು ಬೌಲ್ ತೊಗೊಂಡೇನಿ ನೋಡ್ರಿ. ಅದ್ರೊಳಗೆ ನಾನು ಬಿಸಿ ಬಿಸಿ ನೀರು ಹಾಕ್ತೀನಿ. ಒಂದು ಬೌಲಷ್ಟು ನೀರು ಹಾಕ್ಕೊತೀನಿ ನೋಡ್ರಿ. ಅದೇ ಬೌಲೇನ ನಾನು ಹಿಟ್ಟು ತೊಗೊತೀನಿ. ನಾನು ಈಗ ಬಿಸಿ ನೀರಿಗೆ ನೋಡ್ರಿ ಉಪ್ಪು ಹಾಕ್ಕೋತೀನಿ. ಆಮ್ಯಾಗ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೋತೀನಿ. ಸಕ್ಕರೆ ಹಾಕಿ ಇದನ್ನು ಸ್ವಲ್ಪ ಸಕ್ಕರೆ ಕರ್ಗೊಮಟ ಈ ಥರ ಕೈಯಾಡ್ಸ್ಕೊಂಡ್ಬಿಡೋಣ್ರಿ. ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ಗೆ ಬಂದಿರಲ್ಲ ಹೊಸದಾಗಿ ನೋಡೋಕೆ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನ ಕರಿತೈತಿ, ಅದನ್ನ ಒತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತಿ. ನಾವು ಫಸ್ಟ್ ವಿಡಿಯೋ ಬಿಟ್ಟಿದ್ರೆ ನೀವೇ ನೋಡ್ಬೋದು ನೋಡ್ರಿ. ಇದು ನೋಡ್ರಿ, ಇಷ್ಟು ಸಕ್ಕರೆ ಕರಗೈತ್ರಿ. ಇದಕ್ಕೆ ನಾವೀಗ ಹಿಟ್ಟು ಹಾಕೊಂಡ್ಬಿಡೋಣ್ರಿ. ಇದನ್ನು ಸಕ್ಕರೆ ಕರ್ಗೊಮಟ ಅಂದ್ರೆ ನೀರು ಸ್ವಲ್ಪ ತಣ್ಣಗೂ ಆಗಿರ್ತೈತಿ, ಬೆಚ್ಚಗಾಗಿರ್ತೈತಿ. ಅದೀಗ ನಾವು ನೀರು ಯಾವ ಬಟ್ಲೆ ತೊಗೊಂಡಿದ್ನಲ್ಲ ಅದೇ ಬಟ್ಲಲ್ಲೇ ನಾನು ಹಿಟ್ಟು ಹಾಕ್ಕೊತೇನೆ ನೋಡ್ರಿ. ಈ ರೀತಿ ಕಲಿಸ್ಕೋಬೇಕ್ರಿ ಅದನ್ನ. ನಿಮಗೆ ಏನರ ಒಂದು ಸ್ವಲ್ಪ ಮೆತ್ತಗೆ ಅನ್ನಿಸ್ತಂದ್ರೆ ಇನ್ನೂ ಸ್ವಲ್ಪ ಆದರೂ ಹಾಕ್ಕೋಬೋದ್ರಿ. ನೀವು ಚಪಾತಿ ಹಿಟ್ಟು ನಾತೇವಲ್ಲ ನಾವು, ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಇರ್ಬೇಕ್ರಿ ಹಿಟ್ಟಿದು. ಭಾಳ ಗಟ್ಟಿ ಇರಬಾರ್ದ್ರಿ. ಗಟ್ಟಿ ಆದ್ರೆ ನಮಗಿದು ರುಮಾಲಿ ರೊಟ್ಟಿ ಭಾಳ ಬಿರುಸಾಗ್ತಾವೆ ಮತ್ತು ಖಡಕ್ ಆಕ್ಕಾವೆ. ಹಾಗಾಗಿ ನಾವು ಇದನ್ನು ಸ್ಮೂತಾಗಿ ಮೆತ್ತಗೆ ನಾದಬೇಕು ನೋಡ್ರಿ. ಈಗ ಚಮಚೆಲೆ ಕಲಿಸ್ಕೊಂಡಿದ್ವಲ್ಲ ಅದು ತಣ್ಣಗಾಗೈತೆ ರೀ. ಹಿಟ್ಟು ಸ್ವಲ್ಪ ಬಿಸಿ ಇರ್ತೈತಂತೆ ಚಮಚೆಲೆ ಕಲಿಸ್ಕೊಂಡಿದ್ದೆ, ಅದು ತಣ್ಣಗಾಗೈತಿ. ಕೈಗೆ ಅಂಟ್ಕೋಬಾರ್ದು ಅಂತೇಳಿ ಒಂದು ಸ್ವಲ್ಪ ನಾನು ಅದಕ್ಕೆ ಮೈದಾ ಹಿಟ್ಟು ಹಾಕ್ಕೊಂಡು ಈ ರೀತಿ ಕಲಿಸ್ಕೊತೇನೆ ನೋಡ್ರಿ. ನಾವು ಹಗುರಕ್ಕೆ ಇದನ್ನು ಈ ರೀತಿ ನಾದ್ಕೋಬೇಕ್ರಿ ಕೈಲೇ ನೋಡ್ರಿ. ಆ ಕಡೆ ಈ ಕಡೆ ಜಾಸ್ತಿ ಹತ್ತೀಕಿ ನಾದಬಾರ್ದ್ರಿ. ಸ್ವಲ್ಪ ಮ್ಯಾಗ ಈ ರೀತಿಯ ಹಿಟ್ಟೆಲ್ಲ ನಮಗೆ ಕೂಡ್ಕೊಳಂಗೆ ನಾದ್ಕೋಬೇಕ್ರಿ. ಆಮೇಲೆ ಒಂದು ಸ್ವಲ್ಪ ಎಲ್ಲ ನಾದಾದ್ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಮಿತ್ಕೋಬೇಕು ನೋಡ್ರಿ. ಈ ರೀತಿ ಒಂದು ಸ್ವಲ್ಪ ಮಿತ್ಕೊಂಡ್ಬಿಡ್ಬೇಕು ನಾವು. ಜಾಸ್ತಿ ನಾದೋದು ಮಿದ್ದೋದು ಮಾಡೋಕೆ ಹೋಗ್ಬಾರ್ದ್ರಿ. ಇದನ್ನ ಹಂಗೆ ಕೈಯಲ್ಲಿ ಒಂದು ಸ್ವಲ್ಪ ಕೈಯಾಡಿಸಿ ಎಣ್ಣೆ ಹಚ್ಚಿ ಈ ರೀತಿ ಮಿದ್ದಿ ಒಂದು ತಾಸು ಅಥವಾ ಅರ್ಧ ತಾಸು ನಿಮ್ಗೆ ಟೈಮ್ ಇದ್ರೆ ಇನ್ನೂರಾದರೂ ನೆನೆಸ್ಕೋಬೋದು. ನಾನು ಇದನ್ನು ಒಂದು ಅರ್ಧ ತಾಸಷ್ಟು ನೆನೆಸ್ಕೊಂಡು ತೊಗೊಂಬಂದೇನು ನೋಡ್ರಿ. ಈಗ ನೋಡ್ರಿ, ಚಲೋ ಹಿಟ್ಟೆಲ್ಲ ಮೆತ್ತಗೆ ಸಾಫ್ಟ್ ಆಗೈತಿ, ಭಾರಿ ಸ್ಮೂತ್ ಆಗೈತೆ ರೀ ಹಿಟ್ಟಂಕ್ರಿ. ಕೈಯಾಗ ಹಿಡಿದ್ರೆ ಹಳ್ಳಿ ಹಿಡ್ದಂಗೆ ಆಕೈತಿ ನೋಡ್ರಿ, ಅಷ್ಟು ಸಾಫ್ಟ್ ಆಗಿತ್ತಿದ ಹಿಟ್ಟು. ಬಿಸಿನೀರು ಹಾಕಿ ನಾತೀವಲ್ಲ ಅಷ್ಟು ಹಗುರಾಗಿ ಬರ್ತೈತೆ ರೀ ಹಿಟ್ಟು. ಇನ್ನು ರುಮಾಲಿ ರೊಟ್ಟಿ ಮಾಡಿದ್ವಂಕ್ರಿ ಭಾಳ ಪದ್ರಾಗಿ ಎಷ್ಟು ರುಚಿಯಾಗಿ ಅಷ್ಟು ಬಾಯಾಗಂತೂ ಅಷ್ಟು ಸಾಫ್ಟ್ ಆಗಿರ್ತಾವೆ ನೋಡ್ರಿ. ಚಪಾತಿ ರೊಟ್ಟಿಗಿಂತನೂ ಭಾಳ ಚಲೋ ರೀ. ಆಫೀಸಿಗೆ ಮಕ್ಕಳು ಸ್ಕೂಲ್ ಬಾಕ್ಸಿಗೆ ಅಂತೂ ಡಿಫ್ರೆಂಟಾಗಿ ವೆರೈಟಿ ಇರ್ತೈತಿ. ಇದೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಿತ್ಕೊಂಡು ಈ ಥರ ಉಳ್ಳಿ ಹರ್ಕೊಂಡ್ಬಿಡ್ಬೇಕು ರೀ. ನಾವು ಚಪಾತಿ ಉಳ್ಳಿ ಹರಿತೇವಲ್ಲ ಅದೇ ರೀತಿನ ಹರ್ಕೋಬೇಕು ನೋಡ್ರಿ. ಇದನ್ನ ರೌಂಡಾಗಿ ಒಂದು ಸ್ವಲ್ಪ ಇದನ್ನು ಈ ರೀತಿ ಒಳಗೆ ಹಾಕ್ಕೊಂಡು ರೌಂಡ್ ಮಾಡ್ಕೊಂಡ್ಬಿಡ್ಬೇಕು ರೀ. ಇದೇ ರೀತಿನೇ ಎಲ್ಲನೂ ಉಳ್ಳಿನ ರೌಂಡಾಗಿ ಮಾಡ್ಕೊಂಡೆ ನೋಡ್ರಿ. ನೋಡ್ರಿ, ಇದು ಈಗ ಮಾಡ್ಕೊಂಡೇನಲ್ಲ ಸೇಮ್ ಇದೇ ರೀತಿನೇ ಎಲ್ಲ ಮಾಡ್ಕೊಂಡು ಇಟ್ಕೊಂಡೆ. ಈಗ ಇದನ್ನು ಲಟ್ಟಿಸ್ಕೊಂಬಿಡೋಣ್ರಿ. ಇದಕ್ಕೊಂದು ಸ್ವಲ್ಪ ಹಿಟ್ಟು ಹಚ್ಚಕ್ಕೆ ಹೋಗ್ಬೇಡ್ರಿ. ನಾನೀಗ ಗ್ಯಾಸಿನ ಕಟ್ಟೆ ಎಲ್ಲ ಒರೆಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡ್ತೇನೆ ನೋಡ್ರಿ. ಕಟ್ಟಿಗೆಲ್ಲ ಹಚ್ಕೊಂಡು ಇದಕ್ಕೆ ನಾವು ಈಗ ಉಳ್ಳಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಇಟ್ಕೊಂಡು ಲಟ್ಟಿಸ್ಕೊತೀನಿ ನೋಡ್ರಿ. ಒಂದು ಸ್ವಲ್ಪನೂ ಹಿಟ್ಟು ಹಚ್ಚಕ್ಕೆ ಹೋಗ್ಬೇಡ್ರಿ. ಹಿಟ್ಟು ಹಚ್ಚಿದ್ರೆ ಒಂದು ಸ್ವಲ್ಪ ಚಲೋನ ಆಗೋದಿಲ್ಲ ರೀ ಹಾಗಾಗಿ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೋಬೇಕ್ರಿ. ಇವನ್ನ ಆ ಕಡೆ ಈ ಕಡೆ ಹೊಳ್ಳಿಸ್ಕೊಂಡು ಒಂದು ಸ್ವಲ್ಪ ಲಟ್ಟಿಸ್ಕೊರಿ. ತೆಳುವಾಗಿ ಲಟ್ಟಿಸ್ಕೋಬೇಕು ನೋಡ್ರಿ. ಅದು ತಳಗೆ ನಮಗೆ ಅದಕ್ಕೆ ಗ್ಯಾಸಿನ ಕಟ್ಟಿ ಇರ್ತೈತಲ್ಲ ಅದು ಕಾಣಿಸ್ಬೇಕು ನಮ್ಗೆ. ಅದ್ರೊಳಗೆ ಅಷ್ಟು ತೆಳುವಾಗಿ ಲಟ್ಟಿಸ್ಕೋಬೇಕು ನಾವು. ಇದನ್ನು ದಪ್ಪಗೆ ಮಾಡಕ್ಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪನು. ಈಗ ನೋಡ್ರಿ, ಇದನ್ನಿಷ್ಟು ತೆಳುವಾಗಿ ಲಟ್ಟಿಸ್ಕೊಂಡೆ. ನಾವು ಚಪಾತಿ ಹಿಟ್ಟು ತೊಗೊಂಡಿದ್ವಲ್ಲ ಅದರಷ್ಟೇ ಉಳ್ಳಿ ತೊಗೊಂಡೇನಿ. ಅದರಲ್ಲಿ ಇಷ್ಟು ದೊಡ್ಡದು ಚಪಾತಿ ಮಾಡ್ಕೊಂಡೇನಿ ರೀ ನಾನು ರುಮಾಲಿ ರೊಟ್ಟಿನ. ಅದ್ರ ಮ್ಯಾಗ ಎಣ್ಣೆ ಹಾಕೋತೀನಿ ನೋಡ್ರಿ. 1 ಸ್ಪೂನಷ್ಟು ಎಣ್ಣೆ ಹಾಕೋರಿ. ಆಮ್ಯಾಗ ಎಲ್ಲ ಪೂರ ಸವ್ರ್ಕೊಂಬಿಡ್ರಿ. ಅದನ್ನ ಪೂರ್ತಿ ಸವ್ರಬೇಕು, ಒಂದು ಸ್ವಲ್ಪ ಎಲ್ಲೂ ಜಾಗ ಬಿಡ್ಲಾರ್ದಂಗೆ. ಈಗ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಉದುರಿಸ್ಕೋತೇನೆ ನೋಡ್ರಿ. ಮ್ಯಾಗಿಂದ ನಾವು ಒಂದಕ್ಕೊಂದು ಅಂಟ್ಕೋಬಾರ್ದ್ರಿ ನಮಗೆ ಪದ್ರ. ಹಾಗಾಗಿ ಮೈದಾ ಹಿಟ್ಟು ಉದುರಿಸ್ಕೋತೀನಿ ಮೇಲೆ. ಈಗ ಇದನ್ನು ಮಡ್ಚ್ಕೊಂಡ್ಬಿಡೋಣ್ರಿ. ನೋಡ್ರಿ, ಈಗ ನಾ ಮಡ್ಚಾತನಲ್ಲ ಸೇಮ್ ಇದೇ ರೀತಿನ ನೋಡ್ಕೊಂಡು ಮಡ್ಚ್ಕೋಬೇಕ್ರಿ. ಫಸ್ಟಿಗೆ ಒಂದು ಸೈಡ್ ಮಡ್ಚ್ಕೋಬೇಕ್ರಿ, ಆಮ್ಯಾಗ ಇನ್ನೊಂದು ಸೈಡ್ ಮಡ್ಚ್ಕೋಬೇಕ್ರಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡ್ತೇನೆ ನೋಡ್ರಿ. ಅಂದ್ರೆ ಒಂದಕ್ಕೊಂದು ಅಂಟ್ಕೊಳಂಗಿಲ್ಲ ಅಂಥೇಳಿ ಈ ರೀತಿ ಎಣ್ಣೆ ಹಚ್ಚೋದ್ರಿ. ಈಗ ಆ ಕಡೆ ಫಸ್ಟಿಂದ ಈ ಕಡೆಯಿಂದ ಮಡ್ಚ್ಕೊಂಡು
ಈ ರೀತಿ ಸಣ್ಣವಾಗಿ ಬಾಕ್ಸ್ ಟೈಪ್ ಮಾಡ್ಕೊಂಡು ಇಟ್ಕೋಬೇಕ್ರಿ ನಾವು ಒಂದು 5 ಉಳ್ಳಿ ಹರಿದಿದ್ನೆಲ್ಲ ಎಲ್ಲನೂ ಇದೇ ರೀತಿನ ಮಾಡಿಟ್ಕೊಂಡೇನಿ ನೋಡ್ರಿ ಈ ರೀತಿ ಮಾಡ್ಕೊಂಬಂದೆ ನಾನು. ಈ ರೀತಿ ಮಾಡ್ಕೊಂಡ್ರೆ ಪದ್ರ ಪದ್ರ ಆಗಿ ರುಮಾಲಿ ರೊಟ್ಟಿ ಮಸ್ತಾಗಿ ಬರ್ತಾವ್ರಿ. ಈಗ ಮಡಚಿಟ್ಟಿದ್ವಲ್ಲ ಅದನ್ನ ಒಂದು ತೊಗೊಂಡ್ರೆ ಈ ರೀತಿ ಹಗುರಕ್ಕ ಲಟ್ಟಿಸ್ಕೋತೇನೆ ನೋಡ್ರಿ ನಾನು. ನೋಡ್ರಿ ಈ ರೀತಿ ಲಟ್ಟಿಸ್ಕೋಬೇಕ್ರಿ. ನೀವು ಯಾವ ಶೇಪ್ ಬೇಕಾದರೂ ಶೇಪ್ ಮಾಡ್ಕೋಬೋದ್ರಿ. ಮಕ್ಕಳಿಗೆ ಯಾವ ಶೇಪ್ ಇಷ್ಟ ಆಕೈತಲ್ಲ ಚೌಕ ಅಥವಾ ರೌಂಡ್ ಯಾವ ಶೇಪ್ ಆದರೂ ಮಾಡ್ಕೊಂಡು ಲಟ್ಟಿಸ್ಕೋಬೋದು ನೀವು. ನೋಡ್ರಿ ಭಾಳ ತೆಳುವಾಗಿ ಲಟ್ಟಿಸ್ಬಾರ್ದ್ರಿ. ನಾವು ಆಗಳೇ ತೆಳುವಾಗಿ ಲಟ್ಟಿಸಿದ್ದೀವಲ್ಲ ಇದನ್ನ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಬೇಕು. ಅಂದ್ರೆ ನಮಗೆ ಪದ್ರ ಪದ್ರ ಆಗಿ ಚಲೋ ಬಿಚ್ಚತಾವ್ರಿ ಪದ್ರ. ನೀವು ಒಂದ್ಸತಿ ಈ ಟೇಸ್ಟ್ನ ರುಚಿನ ಒಂದ್ಸತಿ ಮಾಡ್ಕೊರಿ. ನೀವು ಮಸ್ತಾಗಿ ಚಲೋ ಹಾಕೋ ನೋಡ್ರಿ. ಚಪಾತಿ ರೊಟ್ಟಿಗಿಂತ ನಿಮ್ಗೆ ಇದೇ ಇಷ್ಟ ಆಕೈತೆ ನಿಮಗೆ. ಈಗ ಹಂಚು ಕಾಯಕ್ಕೆ ಇಟ್ಟಿದ್ದೀರಿ, ನಾ ದೋಸೆ ಹಂಚಿಟ್ಟೇನಿ. ಅದಕ್ಕೆ ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ರುಮಾಲಿ ರೊಟ್ಟಿ ಲಟ್ಸಿದ್ವಲ್ಲ ಅದನ್ನು ಹಾಕೋತೇನೆ ನೋಡ್ರಿ ಅದ್ರ ಮೇಲೆ. ಇದನ್ನು ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಮೀಡಿಯಮ್ ಒಳಗೆ ಇಟ್ಕೋಬೇಕ್ರಿ. ಜೋರು ಇಡಬಾರ್ದು, ಸಣ್ಣ ಇಟ್ಕೋಬಾರ್ದು. ಅದನ್ನು ಸ್ವಲ್ಪ ಹೊತ್ತನ ಆದ್ಮ್ಯಾಗ ಈ ರೀತಿ ಮ್ಯಾಗ ಎಣ್ಣೆ ಹಾಕ್ಕೊಂಡು ಸೌಕಾಸಾಗ ಅದನ್ನು ಬೇಯಿಸ್ಕೋಬೇಕು ನೋಡ್ರಿ. ಭಾರಿ ಟೇಸ್ಟ್ ಆಗಿದ್ದು ನೋಡ್ರಿ ಇವು, ಮಸ್ತ್ ಟೇಸ್ಟ್ ಆಗಿದ್ವು. ಈಗ ಒಂದು ಸೈಡೆ ಬೇಯಿಸ್ಕೊಂಡೇನಿ ರೀ, ಇನ್ನೊಂದು ಕಡೆ ಬೇಯಿಸ್ಕೊಂಡು ಸ್ವಲ್ಪ ಮ್ಯಾಲೆ ಎಣ್ಣೆ ಹಾಕೋತೀನಿ ನೋಡ್ರಿ. ನಿಮ್ಗೆ ಇದ್ರೊಳಗೆ ಪನ್ನೀರ್ ಅಥವಾ ಪನ್ನೀರ್ ಪಲ್ಯ, ಕಡ್ಲಿಕಾಳು ಪಲ್ಯ, ನಿಮ್ಗೆ ಯಾವ ಪಲ್ಯ ಆದರೂ ನೀವು ಮನೆಯೊಳಗೆ ಯಾವ ಪಲ್ಯ ಮಾಡಿರ್ತೀರಲ್ಲ ಯಾವ ಪಲ್ಯ ಆದರೂ ಇದಕ್ಕೆ ಅಡ್ಜಸ್ಟ್ ಆಕೈತಿ, ಅಷ್ಟು ಟೇಸ್ಟ್ ಕೊಡ್ತೈತಿ ನೋಡ್ರಿ ಇದು. ಈಗ ಒಂದು ಸೈಡ್ ಇನ್ನೊಂದು ಸೈಡೆ ಬೇಯಿಸ್ಕೊಂಡೆ, ಇನ್ನೊಂದು ಸೈಡ್ ಈಗ ಹೊಳ್ಳಿಸಿ ಹಾಕೋತೀನಿ ನೋಡ್ರಿ. ಎಷ್ಟು ಚಲೋ ಉಬ್ಬಿ ಬರ್ತಾವೆ ಇವು, ಮಸ್ತ್ ಉಬ್ಬಿ ಬದಾವ. ಹಿಂಗೆ ಉಬ್ಬಿ ಬಂದ್ರೆ ನಮಗೆ ಪದ್ರ ಪದ್ರ ಆಗಿ ಮಸ್ತ್ ಬರ್ತಾವೆ ನೋಡ್ರಿ. ವಾವ್ ನೋಡ್ರಿ ಎಷ್ಟು ಚಲೋ ಕಾಣತ್ತಾವಲ್ಲ. ತಿನ್ನಾಕೂ ಅಷ್ಟು ಚಲೋ ಇರ್ತಾವೆ, ನೋಡಾಕೂ ಅಷ್ಟು ಚಂದ ಇರ್ತಾವ್ರಿ. ನೀವು ಹೊರಗಡೆ ಹೋಗಿ ಸಾವಿರಾರು ರೂಪಾಯಿ ಕೊಟ್ಟು ಹೋಟೆಲ್ನಾಗ ಹೋಗಿ ತಿಂದು ಬರ್ತಿರಲ್ಲ ಅದಕ್ಕಿಂತನೂ ಟೇಸ್ಟಾಗಿ ಬರ್ತಾವೆ. ನಾವು ಮನೆಯೊಳಗೆ ಮಾಡ್ಕೊಂಡ್ರೆ ರೊಕ್ಕನೂ ಉಳಿಸ್ಬೋದು ಮತ್ತು ಮನೆಯೊಳಗೆ ಎಲ್ಲರಿಗೂ ಆಕೈತೆ ನೋಡ್ರಿ. ಇದು ಒಂದು ಬೌಲ್ ಹಿಟ್ಟೊಳಗೆ ಒಂದು 5 ರುಮಾಲಿ ರೊಟ್ಟಿ ಆಗ್ಯಾವ ಇವು ನೋಡ್ರಿ. ಎಷ್ಟು ಮಸ್ತಾಗ್ಯಾವಲ್ಲ, ಸಾಫ್ಟಾಗ್ಯಾವು, ಸ್ಮೂತಾಗ್ಯಾವ್ರಿ. ನಾವು ಯಾವಾಗಾರು ಒಮ್ಮೆ ಈ ಥರ ಮೈದಾ ಹಿಟ್ಟಿಂದ ಚಪಾತಿ ತಿಂದ್ರೆ ಏನಾಗೋದಿಲ್ಲ ರೀ. ಪದೇ ಪದೇ ತಿನ್ನಾಕುಂತ್ರೆ ಆರೋಗ್ಯ ಹಾಳಾಕೈತಿ. ನಾವು ಯಾವಾಗಾರು ಒಮ್ಮೆ ತಿಂದರೆ ಏನೂ ಆಗೋದಿಲ್ಲ ನೋಡ್ರಿ. ಮನೆಯೊಳಗೆ ಈ ರೀತಿ ಆರೋಗ್ಯವಾಗಿ ಸ್ಮೂತಾಗಿ ಸಾಫ್ಟಾಗಿ ಪದ್ರ ಪದ್ರ ಆಗಿ ರುಮಾಲಿ ರೊಟ್ಟಿ ಮಾಡ್ಕೊಂಡು ತಿನ್ರಿ ನೀವು. ನೋಡ್ರಿ ಹರಿದು ತೋರಿಸ್ತೇನೆ ನಿಮಗೆ ಎಷ್ಟು ಪದ್ರ ಪದ್ರ ಆಗಿ ಬಿಚ್ಚತೈತಿದೆ ನೋಡ್ರಿ. ಒಳಗೆ ನಾವು ಎಷ್ಟು ಪದ್ರ ಮಡ್ಚಿದ್ವಲ್ಲ ಅಷ್ಟು ಪದ್ರೂ ಹೊರಗಡೆ ಈ ರೀತಿ ಹರಿದ್ರೆ ಬರ್ತೈತಿ ನಮ್ಗೆ. ನೀವು 2 ದಿನ ಇಟ್ಟರು ಹಾಳಾಗೋದಿಲ್ಲ ರೀ ಇದು ರುಮಾಲಿ ರೊಟ್ಟಿ, ಅಷ್ಟು ಟೇಸ್ಟಾಗಿರ್ತೈತಿ. ಮತ್ತು ಒಂದು ಸ್ವಲ್ಪನೂ ಬಿರುಸಾಗೋದಿಲ್ಲ ನೋಡ್ರಿ, ಅಷ್ಟು ಚಲೋ ಇರ್ತೈತಿ. ನೀವು ಒಂದ್ಸತಿ ಮನ್ಯಾಗ ಮಾಡ್ಕೊತೀನಿ ರೀ. ಟೇಸ್ಟ್ ಹೆಂಗೆ ಆಕೈತೆ ಅಂಥೇಳಿ ಕಮೆಂಟ್ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ನೀವು ಯಾವ ಊರಿಂದ ಮತ್ತು ಯಾವ ಕಂಪ್ಯೂಟ್ರ್ ಟ್ಯಾಬ್ ಮೊಬೈಲ್ ಎಲ್ಲಿಂದ ನೋಡಾತೀರ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಕಮೆಂಟ್ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ನೋಡ್ರಿ ಎಷ್ಟು ಮಸ್ತಾಗ್ಯಾವಲ್ಲ. ಮನೆಯೊಳಗೆ ಒಂದ್ಸತಿ ಈ ರೀತಿ ಮಾಡ್ಕೊತೀನಿ ರೀ. ಎಲ್ಲರಿಗೂ ಇಷ್ಟ ಆದರೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.